ರಾಜ್ಯದ ಕೆಲವು ಮುಂದುವರೆದ ತಾಲೂಕುಗಳನ್ನು ಜಿಲ್ಲಾ ಕೇಂದ್ರಗಳನ್ನಾಗಿ ಮಾಡಬೇಕೆಂಬ ಕೂಗು ಅನೇಕ ವರ್ಷಗಳಿಂದ ಇದೆ. ಹಾಗಾಗಿ ಈ ಬಾರಿಯ ಬಜೆಟ್ನಲ್ಲಿ ಇದಕ್ಕೆ ರಾಜ್ಯ ಸರ್ಕಾರ ಅವಕಾಶ ಕಲ್ಪಿಸಲಿದೆ. ಬಜೆಟ್ನಲ್ಲಿಯೇ ಹೊಸ ಜಿಲ್ಲೆಗಳ ಘೋಷಣೆ ಮಾಡಲಿದೆ ಎಂದು ನಿರೀಕ್ಷಿಸಲಾಗಿತ್ತು. ಆದರೆ ಅದಕ್ಕೆ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ತಣ್ಣೀರೆರಚಿದ್ದಾರೆ. ಈ ಬಾರಿ ಯಾವುದೇ ಹೊಸ ಜಿಲ್ಲೆ ಘೋಷಣೆಯಾಗುವುದಿಲ್ಲ ಎಂದು ಹೇಳಿದ್ದಾರೆ. ಈ ಹಿಂದೆ ಯಶ್ ರಾಧಿಕಾ ದಂಪತಿಯು ಮಗಳ ನಾಮಕರಣಕ್ಕೆ ಕಲಘಟಕಿ ತೊಟ್ಟಿಲು ಬಳಸಿದ್ರು. ಇದೀಗ ದಿವಂಗತ ಖ್ಯಾತ ನಟ ಅಂಬರೀಶ್ ಮೊಮ್ಮಗನಿಗೂ ಅವರ ಆಸೆಯಂತೆ ಕಲಘಟಕಿ ತೊಟ್ಟಿಲು ನಾಮಕರಣಕ್ಕಾಗಿ ಸಿದ್ಧವಾಗಿದೆ. ಸೂಕ್ಷ್ಮ ಕೆತ್ತನೆ, ಸಾಂಪ್ರದಾಯಿಕ ಬಣ್ಣದ ಬಳಕೆ, ಜನಪದ ಸಂಸ್ಕೃತಿ ಸಾರುವ ಚಿತ್ರಗಳು, ಹಿಂದೂ ಪುರಾಣದ ಕತೆ ವಿವರಿಸುವ ಚಿತ್ರದ ಸಾಲುಗಳನ್ನು ಗಮನಿಸಿದ್ದ ಅಂಬರೀಶ್ ಅವರು ತಮ್ಮ ಮೊಮ್ಮಕ್ಕಳ ನಾಮಕರಣಕ್ಕೆ ಕಲಘಟಕಿ ತೊಟ್ಟಿಲು ಇರಲೇಬೇಕು ಎಂದು ಆಪ್ತರ ಎದುರು ಮನದ ಮಾತು ಹಂಚಿಕೊಂಡಿದ್ದರು. ಕರ್ನಾಟಕದಲ್ಲಿ ಸಿಎಂ ಬದಲಾವಣೆ ಚರ್ಚೆ ಜೋರಾಗಿ ನಡೆಯುತ್ತಿರುವ ಸಂದರ್ಭದಲ್ಲೇ ಕೋಡಿಶ್ರೀ ಸ್ವಾಮಿಗಳ ಭವಿಷ್ಯ ಒಂದು ರೀತಿಯಲ್ಲಿ ಸಂಚಲನ ಮೂಡಿಸಿದರೆ, ಇದೀಗ ಕಾಡಸಿದ್ದೇಶ್ವರ ಮಠದ ನೊಣವಿನಕೆರೆ ಶ್ರೀಗಳು ಕೂಡ ಮತ್ತೊಂದು ಭವಿಷ್ಯ ನುಡಿದಿದ್ದಾರೆ. ಯಾದಗಿರಿ ಸಮೀಪದ ಶ್ರೀ ಕ್ಷೇತ್ರ ಅಬ್ಬೆ ತುಮಕೂರಿನಲ್ಲಿ ಸಿಎಂ ಬದಲಾವಣೆ ಚರ್ಚೆ ಕುರಿತು ಅವರು ಮಾತನಾಡಿದ್ದಾರೆ. ರೈತರು, ವರ್ತಕರು ಹಾಗೂ ಸಮಸ್ತ ಸದ್ಭಕ್ತರ ಸಂಕಲ್ಪದಂತೆ ಆಸೆಯಂತೆ ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರೆ. ಆದರೆ ಎಷ್ಟು ದಿನದಲ್ಲಿ ಅಂತ ಹೇಳಲು ಸಾಧ್ಯವಿಲ್ಲ ಎಂದಿದ್ದಾರೆ. ಗುಪ್ತಚರ ಸಂಸ್ಥೆ ರಾದಲ್ಲಿ ಕೆಲಸ ಕೊಡಿಸುವುದಾಗಿ ನಂಬಿಸಿ 28 ಮಂದಿಯಿಂದ ಹಣ ಪಡೆದು ವಂಚಿಸಿದ್ದ ನಕಲಿ ರಾ ಅಧಿಕಾರಿ ಸೇರಿದಂತೆ ಇಬ್ಬರು ಆರೋಪಿಗಳನ್ನು ಸಿಸಿಬಿ ಪೊಲೀಸರು ಬಂಧಿಸಿದ್ದಾರೆ. ಆಂಧ್ರಪ್ರದೇಶ ಮೂಲದ ವೇಣುಗೋಪಾಲ ಕುಲಕರ್ಣಿ, ಜೆಪಿ ನಗರದ ಅರವಿಂದ ಬಂಧಿತರು. ಆರೋಪಿಗಳು ವಂಚನೆಗೆ ಬಳಸಿದ್ದ ರಾ ಸಂಸ್ಥೆಯ 83 ಲೆಟರ್ ಹೆಡ್, 6 ಗುರುತಿನ ಚೀಟಿ, 6 ನಕಲಿ ನೇಮಕಾತಿ ಪತ್ರ ಹಾಗೂ 9 ನಕಲಿ ಸೀಲುಗಳನ್ನು ಜಪ್ತಿ ಮಾಡಲಾಗಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ.